ಏನ್ ತೊಂದರೆ ಇಲ್ಲ ಅದಕ್ಕೂ. ಕನ್ನಡಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ಒಂದು ಕೇಸ್ ಹಾಕ್ಸ್ಕೊಳ್ಳೋದಕ್ಕೂ ರೆಡಿ ಇದೀವಿ. ಹಿಂದಿ ಕಂಪಲ್ಸರಿ ಇದೆ ಸರ್. ಹಿಂದಿ ಕಂಪಲ್ಸರಿ ಇದೆಯಾ? ಯಾವ ಸರ್ಕಾರ ನಿಮಗೆ ಹಿಂದಿನೇ ಮಾತಾಡಬೇಕು, ಹಿಂದಿನೇ ನಾವು ಮಾತಾಡಬೇಕು ಕಾಲೇಜ್ ಒಳಗಡೆ ಅಂತ ಏನಾದ್ರು ರೆಸೊಲ್ಯೂಷನ್ ಕೊಡಿ ಸರ್, ಕೊಡಿ ಕೊಡಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಯಾವ ಸ್ವಾತಂತ್ರ್ಯದಲ್ಲಿ ನಾವಿದ್ದೀವಿ? ಬಹಳ ನೋವಾಗುತ್ತೆ. ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ ಮಾತಾಡಿ, ಇದೇ ಭಾಷೆ ಮಾತಾಡಿ ಅಂತ ಹೇಳಂಗಿಲ್ಲ. ಮುಚ್ಕೊಂಡು ಕನ್ನಡನೇ ಮಾತಾಡಿ. ಅರೆಸ್ಟ್ ಮಾಡಿದ್ದಾರೆ. ಮೀನ್ ವೈಲ್ ನಮ್ಮ ಕಾಲೇಜ್ನವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ. ನಮ್ಮ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ ಅವ್ನ ಕ್ಯಾಂಪಸ್ಗೆ ಬರಲ್ಲ, ಆಯ್ತಾ? ಈಗ ಆಗಿರೋ ಈ ಒಂದು ಇನ್ಸಿಡೆಂಟ್ ಆಗಿದೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ 2 ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಇನ್ನೊಂದು ವಾರ 2 ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು. ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಡಿಲ್ಲ ಅಂದ್ರೆ ಸರ್ ನಾವು ಕೊಡ್ತೀವಿ. ಇನ್ನೊಂದು ವಾರ 2 ವಾರದಲ್ಲೇ ಈಗಾಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ. ಈಗ ಕನ್ನಡದ ವಿರುದ್ಧ, ಕನ್ನಡದ ಪರವಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ. ಯಾವುದೋ ವಿದ್ಯಾರ್ಥಿ ಆಗಿರ್ಲಿ ಅಥವಾ ಸೈನಿಕ ಆಗಿರ್ಲಿ ಅಥವಾ BMTC ಡ್ರೈವರ್ ಆಗಿರ್ಲಿ, ಚಾಲಕ ಆಗಿರ್ಲಿ, ಹೋರಾಟಗಾರ ಆಗಿರ್ಲಿ, ಕರ್ನಾಟಕದಲ್ಲಿ ಕನ್ನಡ ಧ್ವನಿ ಎತ್ತೋದು ನಮ್ಮ ಇದು. ಇದನ್ನೇ ಇಟ್ಕೊಂಡು ಯಾವ್ದಾದ್ರು ಒಬ್ಬ ಕನ್ನಡಿಗ ವಿದ್ಯಾರ್ಥಿಯನ್ನ ಕಾಲೇಜಿಂದ ತೆಗೆಯೋ ಕೆಲಸ ಮಾಡಿದ್ರೆ ನಿಮ್ಮ ಕಾಲೇಜ್ಗೆ ಬೀಗ ಹಾಕುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿ.